ಪಾಪಮ್ಮಗೆ ಅನ್ಲಿಮಿಟೆಡ್ ಪಾರ್ಟಿ ಹಾಂ ಹೇಳ್ತಿರೋದಕ್ಕೆ ಉರಿ ಗೈಸ್ ಉರಿ ನಿನಗೆ ಜಂಕ್ ಫುಡಲ್ಲಿ ಏನು ಇಷ್ಟ ನಿನಗೆ? ಜಂಕ್ ಫುಡ್ ಅಲ್ಲ ಅದ್ರ ಅಂದ್ರೆ ಏನು ಗೊತ್ತಾ, ದಿಲ್ ಅಂದ್ರೆ ಏನು, ಮನ್ಸು, ಪಸಂದ್ ಅಂದ್ರೆ ಇಷ್ಟ ಅಂತ. ಹಲೋ ವೈ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಪ್ರಜು ಫ್ಯಾಮ್, ನಾನು ನಿಮ್ಮ ಪ್ರೀತಿಯ ರೈಸಿಂಗ್ ಸ್ಟಾರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇಲ್ಲ ನೋಡಿ ಗೈಸ್, ಇವತ್ತು ಪೂಜಾ ರೆಡಿ ಆಗಿ ಬಂದಿದ್ಯಲ್ಲ. ಏನಿಂಗ್ ರೆಡಿ ಆಗಿ ಬಂದಿದ್ಯಾ? ಏನಿಂಗ್ ರೆಡಿ ಆಗಿ ಬಂದಿದ್ಯಾ? ಪೂಜಾರಿ ಆಗಿ ಬಿಟ್ಟಿದ್ಯಲ್ಲ. ಪೂಜಾರಿನೋ ಏನೋ ನೀನು? ಬರೋಲ್ಲ ಗುಮ್ಮೋ. ಹೈ ಮಾಡು ಗೈಸ್. ಇವತ್ತಿನ ಡೇ ಹೇಗಿದೆ? ನನ್ನ ಡೇ ಪೂಜಾರಾಗಿರೋದಾ? ಪೂಜೆ ಮಾಡ್ತಿರೋದ ನೀವು? ಹೇಳ ಮಾತಾಡೋದು ಗೈಸ್. ಇದು ಮಾಡ್ತಾ ಇದ್ದೀನಿ ನೋಡಿ. ಇಷ್ಟು ಚಡ್ಡಿ ಹಾಕ್ತಿತ್ತಿಲ್ಲ, ಏನು ಹಾಕ್ದಂಗೆ ಬಂದವನೇ ಲೇ. ಡಿಪೆಂಡ್ ನಾನು ಬಾತ್ರೂಮ್ ನೋಡಕ್ಕೆ ಬಂದಿದ್ದೀನಿ. ಅಮ್ಮನ ಬೈಸ್ಕೊಂಡು ಪಾಪ ಮಾಡ್ತೀನಿ. ಈಗ ಕೆಲಸ ಆಯಿತು ಅಂತ ಓಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅವಳಿಗೆ ತಿಂಡಿ ಊಟ ಏನು ಮಾಡೋಕ್ಕಾಗಲ್ಲ. ಸೋನು ಅಂತ ಓಡಾಡ್ತಾನೆ. ನನಗೆ ಇವಾಗ ನಾನು ಕೀ ಹುಡ್ಕೋದು ಅರ್ಧ ಗಂಟೆ ಆಗುತ್ತೆ. ಸೊ ಕೀ ಸಿಕ್ಕಿದೆ, ಈಗ ಲೆಟ್ಸ್ ಗೋ, ಹೊರಡುವ. ನಾನು ಇದು ಮಾಡಿದ ಫೋನ್ ಇವತ್ತು ಇನ್ನು ಮುಂದೆ ಇರೋಲ್ಲ. ಇದು ಈ ಫೋನ್ ಹೋಗ್ತಿದೆ. ಬಾಯ್. ಹೋಗ್ತಿದೆ 8:17 ಅಲ್ವಾ? ಈ ಫೋನ್ ಫ್ಲ್ಯಾಶ್ ಆಗಾಯಿತು. ಇಷ್ಟು 1 ಅವರ್ ಆಯಿತು. ಫಿಲಮ್ ನೋಡ್ತಾರೆ ಗೈಸ್. ಈಗ ಮನೆಗೆ ಬಂದಿದ್ದೀನಿ. ಇಟ್ಸ್ಕೊ, ಈಗ ಒಂದು ಶೂಟ್ ಇದೆ, ರೆಡಿ ಆಗುವ. ಮಡಗ್ತೀವಿ, ಆದರೂ ಇದನ್ನ ಕುಡಿಯೋದೇ ಇಲ್ಲ. ಇದೊಂದು ತೊಳಿ ಸಕ್ಕದ ಇಷ್ಟ ಆಗ್ಬಿಟ್ಟೈತೆ ನೋಡಿ ಗೈಸ್. ಇಲ್ಲಿ ಯಾವಾಗಲೂ ಅದೇ ರೈಸ್ ಮಾಡ್ತಾ ಇರ್ತದೆ ಮಂಕಡ ಗೈಸ್. ಹೊಸ ಡ್ರೆಸ್ ಹಾಕೊಂಡು ಮಿಂಚದ ಕ್ಲಾಸ್ ಕೊಡ್ತಿದ್ದೀವಿ. ಸೊ ಬನ್ನಿ ಇವಾಗ ಕ್ಲಾಸ್ ಕೊಡಿ. ಕ್ರೀಮ್ ತೊಗೋಬೇಕಾಗಿತ್ತು, ಕ್ರೀಮ್ ಸಿಗಲಿಲ್ಲ. ಸೊ ಅದಕ್ಕೆ ನೆಕ್ಸ್ಟು ನಾಳೆ ಅಂತ ಹೇಳಿದ್ದಾರೆ. ಬನ್ನಿ ನಾಳೆ ತೊಗೊಂಡು ಪಾಪ ಪಾರ್ಟಿ ಕೊಡಿಸ್ಬೇಕಾಯ್ತು. ಅನ್ಲಿಮಿಟೆಡ್ ಪಾರ್ಟಿ ಕೊಡ್ಸ್ಕೊಂಡು ಕರ್ಕೊಂಡು ಹೋಗೋಣ. ಹೋಗಮ್ಮ. ಬಂದಿದ್ದೀವಿ ಈಗ ಕಾಂಬೋ ಫೋರು ನೋಡೋಣ. ಎಸ್ಕೊ ಪಾಪಮ್ಮಗೆ ಅನ್ಲಿಮಿಟೆಡ್ ಪಾರ್ಟಿ ಹಿಡಿದ ಅಮ್ಮ. ಹಾಂ ಫುಲ್ ಕಾಯ್ತಿದ್ದು. ನಾನು ತಗೋತೀನಿ. ಇದೊಬ್ಳಿಗೆ ಇದು ಹೌದಾ ಗೈಸ್? ಫುಲ್ ಅನ್ಲಿಮಿಟೆಡ್ ಪಾರ್ಟಿ. ಲೆಟ್ಸ್ ಗೋ. ಹೇಗಿರುತ್ತೆ? ಬೇಡ ಆಗಿತ್ತಾ? ಏನು ಡೌ ಮಾಡ್ತೋಗುತ್ತೆ ಗೈಸ್ ಕ್ಯಾಮ್ರಾ ಇಕ್ಕಿದ ತಕ್ಷಣ. ರೋಟಿಗೆ ಮತ್ತೆ ಕಾಂಬೋ ಕ್ಯಾನ್ಸಲ್ ಮಾಡೋಣ. ನೋಡಿ ಇಲ್ಲಿ ಒಮ್ಮನ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ನೋಡಿ ಇಲ್ಲಿ ಎಲ್ಲ ನೋಡಿ ಗೈಸ್ ಫೇಸ್ ಹೆಂಗೆ ಮಾಡ್ಕೊಂಡಿರೋದು. ಅದಕ್ಕೇ ಇವಾಗ ಅಲ್ಲಿ ಕ್ರೀಮ್ ಚೆಕ್ ಮಾಡ್ಸಕ್ಕೆ ಹೋಗಿದ್ದೀವಿ. ಅದೇನೋ ಬರ್ಡೇಗೆ ಅಂತ ದಿನ ಕ್ರೀಮ್ ಅದು ಫೌಂಡೇಶನ್ ಆರ್ಡ್ರ್ ಮಾಡಿಬಿಟ್ಲು. ಅದು ಹಿಂಗೆ ಆಗೈತಿ ಇವಾಗ. ಹಾಂ ಹೇಳ್ತಿರೋದಕ್ಕೆ ಉರಿ ಗೈಸ್ ಉರಿ. ನಿನಗೆ ಜಂಕ್ ಫುಡಲ್ಲಿ ಏನು ಇಷ್ಟ ನಿನಗೆ? ಜಂಕ್ ಫುಡ್ ಅಲ್ಲ ಚಿಕನ್ ಇಷ್ಟ, ಪಿಜ್ಜಾ ಇಷ್ಟ, KFC ಚಿಕನ್ ಇಷ್ಟ, ಮೋಮೋಸ್ ಇಷ್ಟ. ಮೋಮೋಸ್ ಹೆಲ್ದಿನೇ ಸ್ವಲ್ಪ. ಪಾನಿಪುರಿ, ಗೋಬಿ ಎಲ್ಲ ಇಷ್ಟ. ಸ್ಯಾಂಡ್ವಿಚ್ ಇಷ್ಟ, ಜ್ಯೂಸ್ ಕುಡಿಯೋಕ್ಕೆ ಇಷ್ಟ. ಆಮೇಲೆ ಐಸ್ ಕ್ರೀಮ್ಸ್ ಇಷ್ಟ ತುಂಬ. ಫಡ್ಜ್ ಕೇಕು, ಫಡ್ಜ್ ಐಸ್ ಕ್ರೀಮು, ಆಮೇಲೆ ದಿಲ್ ಪಸಂದ್ ತುಂಬ ಇಷ್ಟ. ಆಮೇಲೆ ಜೆಲ್ಲಿ ಇಷ್ಟ. ಆಮೇಲೆ ಚೈನಾ ಗ್ರಾಸ್ ಇಷ್ಟ. ಆಮೇಲೆ ಎಲ್ಲನೂ ಇಷ್ಟ. ಜಂಕ್ ಫುಡ್ ಎಲ್ಲ ಇಷ್ಟ ಅಂತ ಒಂದೇ ಸಲ ಹೇಳ್ಬಿಟ್ಟಿದ್ರೆ ನಾನು ಅರ್ಥ ಮಾಡ್ಕೊತಾ ಇದ್ದೆ. ಅಯ್ಯೋ ಮಂಗ, ಒಂದೊಂದಾಗ ಒಂದಿಷ್ಟ, ಅದಿಷ್ಟ, ಇದಿಷ್ಟ. ಯಾವುದೇ ಒಂದೊಂದು ನನಗೆ ಇಷ್ಟ ಆಗಲ್ಲ. ಈಗ ನೋಡು, ನನಗೆ ಬರ್ಗರ್ ಇಷ್ಟ ಇಲ್ಲ, ನಾನು ಅದಕ್ಕೆ ಹೇಟ್ ಮಾಡ್ತೀನಿ. ಆಮೇಲೆ ಹಾಟ್ ಡಾಗ್ ಇಷ್ಟ ಇಲ್ಲ. ಹಾಟ್ ಡಾಗು ಅದು ಇಷ್ಟ ಇಲ್ಲ. ಬಿಸಿನ ಇಷ್ಟ ಇಲ್ವಾ? ಏನು ಇಷ್ಟ ಇಲ್ಲ? ಸರಿ, ಏನು ಇಷ್ಟ? ನಿಂಗೆ ಏನು ಇಷ್ಟ ಇಲ್ಲ? ಸ್ಯಾಂಡ್ವಿಚ್ ಇಷ್ಟ ಇಲ್ಲ, ಬರ್ಗರ್ ಇಷ್ಟ ಇಲ್ಲ, ಆಮೇಲೆ ಹಾಟ್ ಡಾಗ್ ಇಷ್ಟ ಇಲ್ಲ, ಆಮೇಲೆ ಐಸ್ ಕ್ರೀಮ್ಸಲ್ಲಿ ಸ್ವಲ್ಪ ಫ್ಲೇವರ್ಸ್ ಇಷ್ಟ ಇಲ್ಲ, ಆಮೇಲೆ ಫ್ರೈಡ್ ಐಟಮ್ಸಲ್ಲಿ ಸ್ವಲ್ಪ ಇಷ್ಟ ಆಗಲ್ಲ ನನಗೆ. ತಿಂತೀನಿ ಆದರೆ ಸ್ವಲ್ಪ ಐಟಮ್ಸ್ ಇಷ್ಟ ಆಗಲ್ಲ. ಯಾಕೆ? ಏನೋ ಒಂಥರ ತಿಂದು ಬೋರ್ ಆಗಿರುತ್ತಲ್ಲ, ಅದಕ್ಕೆ.
ನೀನು ಚಿಕ್ಕ ವಯಸ್ಸಿಂದ ಒಂದು ಇಷ್ಟ ಅಂದರೆ ಒಂದೇ ಒಂದು ಚಿಕ್ಕ ವಯಸ್ಸಿಂದ ನಿಂಗೆ ಸಕ್ಕತ್ ಇಷ್ಟ ಅಂದರೆ ಜಂಕ್ ಫುಡ್ಡಲ್ಲಿ ಹಾಂ ಜಂಕ್ ಫುಡ್ಡಲ್ಲಿ ದಿಲ್ ಪಸಂದ್ ಗೈಸ್ ನನಗೂ ಆಲ್ಮೋಸ್ಟ್ ಸಕ್ಕತ್ ಇಷ್ಟ ಗೈಸ್ ದಿಲ್ ಪೋಷನ್ ಅಲ್ಲ ದಿಲ್ ಪಸಂದ್ ನಿಮ್ಗೆ ಯಾರು ಇಷ್ಟ ಕಮೆಂಟ್ ಮಾಡಿ ಗೈಸ್. ಅದು ಅದ್ರ ಅಂದ್ರೆ ಏನು ಗೊತ್ತಾ, ದಿಲ್ ಅಂದ್ರೆ ಏನು ಮನ್ಸು, ಪಸಂದ್ ಅಂದ್ರೆ ಇಷ್ಟ ಅಂತ. ಮನ್ಸು ಇಷ್ಟ ಗಾಯ್ಸ್, ಇಬ್ರಿಗೂ ಅದಕ್ಕೆ ಇಷ್ಟ ಆಗಿರೋದು ಗಾಯ್ಸ್. ನೋಡಿ ಗಾಯ್ಸ್, ದಿಲ್ ಪಸಂದ್. ದಿಲ್ ಪಸಂದ್ ಏನ್ರಿ ಮೇಡಮ್, ದಿಲ್ ಪಸಂದ್ ಹಂಗ ನನ್ನ ದಿಲ್ ಪಸಂದ್ ಆಗೈತೆ ಅಂತ ಹೇಳ್ತಿದ್ದೀರಾ? ಹಾಂ ಆಮೇಲೆ ಇದು ಯಾವ ಚಿಪ್ಸ್ ಅದು, ಬಾಳೆಹಣ್ಣು ಚಿಪ್ಸ್, ಬನಾನಾ ಚಿಪ್ಸು ಅದಿಷ್ಟ ಆಗಲ್ಲ. ಸರಿ, ನೀನು ಲೈಫಲ್ಲಿ ಫಸ್ಟ್ ಜಂಕ್ ಫುಡ್ ಅಂದರೆ ಅದು ಯಾವುದೋ ಒಂಥರ ಟೊಮೆಟೊ ಫ್ಲೇವರ್ಸ್ ಇರುತ್ತೆ ಅಲ್ಲ, ಕುರ್ಕುರೆ ಎಲ್ಲ, ಹಾಂ. ಅದೇ ಟೇಸ್ಟ್ ನನಗೆ. ಆಮೇಲೆ ಆನಿಯನ್ ಫ್ಲೇವರ್ ಗ್ರೀನ್ ಕಲರ್ ಚಿಪ್ಸ್ ಬರುತ್ತಲ್ಲ, ಅದು ಟೇಸ್ಟ್. ನೋಡಿ ತಿಳ್ಕಂದ್ರ ಪಾಪಮ್ಮಂಗೆ ಜಂಕ್ ಫುಡ್ಡಲ್ಲಿ ಇಷ್ಟೊಂದು ಇಷ್ಟ ಅಂತೆ. ಆದಷ್ಟು ಬೇಗ ಜಂಕ್ ಫುಡ್ ಅವಾಯ್ಡ್ ಮಾಡ್ಸೋಣ ಗೈಸ್. ಮೇಲೆ ನೋಡಿ ಡಿಸೈಡ್ ಮಾಡಿದ್ದೀವಿ ಇಬ್ಬರು ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಥರ ಬಂದರೆ ಮಾತ್ರ ತಿಂತೀವಿ. ಇಲ್ಲ ಗೈಸ್, ಪ್ರಾಮಿಸ್ ಸೀರಿಯಸ್ ಆಗಿ ಡಯಟ್ ಮಾಡ್ತಿದ್ದೀವಿ ನಾ. ಹಾಂ, ನೀನು ಮುಟ್ಟಂಗಿಲ್ಲ ಹಂಗಾದ್ರೆ ನೀನು ಕಟ್ಟು ಗೈಸ್. ಇಡ್ಸ್ಕೊ ತಿನ್ನುವ ಈಗ. ಸುಟ್ಟೋಜೆ ಗೈಸ್, ಇದು ಮಸ್ತ್ ಟೇಸ್ಟ್ ಮಾಡುವ. ಕೆಡ್ತಾರ ಪನ್ನೀರಾ ಚಿಕನ್ ಅಲ್ಲ ಅದು. ನೀರು ಕುಡಿ ಫಸ್ಟು. ಏನಾರ ನೀವು ನಿಮ್ಗೆ ಆರ್ಡ್ರ್ ಮಾಡಿ ಲೇಟ್ ಆದರೆ ಹಿಂಗೆ ಏನೋ ಸಾಸ್ನ ಮತ್ತು ಮೋಮೋಸ್ನ ಹಿಂಗೆ ಇರ್ತಾ ಇರಿ ಹಿಂಗೆ. ತಿನ್ನೋ ಖುಷಿ ಅದನ್ನು ಬಿಡಿಸೋದ ಗೈಸ್. ಈಗ ಪಿಜ್ಜಾ ಬಂದಿದೆ, ಪಿಜ್ಜಾ ತಿನ್ನುವ. ಪಿಜ್ಜಾ ಬ್ಯಾಟಿಂಗ್. ಹಾಂ ಎಷ್ಟು ಫೈನಲ್ ಸೀಕ್ರೆಟ್ ಪಾರ್ಟಿ ಮುಗ್ದಿದೆ. ಹೆಂಗೆ ಸೀಕ್ರೆಟ್ ಪಾರ್ಟಿ ಯಾವ ಥರ ಈ ಥರ ಟೈಟ್ಲ್ ಕೇಳಿದ ಸೀಕ್ರೆಟ್ ಪಾರ್ಟಿ ಮಾಡಿಸ್ತೀನಿ ಅಂತ ಫುಲ್ಲಾ ಗೈಸ್. ಇದೇನೋ ಒಂದು ಪಾರ್ಟಿ, ಅದು ನಿಮ್ಗೆ ಹೇಳ್ತೀನಿ ಟೈಮ್ ಅಂದಾಗ. ಸೊ ಬಟ್ ಇವತ್ತಿಗೆ ಸೀಕ್ರೆಟ್ ಪಾರ್ಟಿ ಆಗಿದೆ. ಸೊ ಸೀಕ್ರೆಟ್ ಪಾರ್ಟಿ ನನಗೂ ಚೆನ್ನಾಗಿತ್ತು, ಪಾಪಂಗೂ ಒಳ್ಳೆ ಪಾರ್ಟಿ ಆಗಿದೆ. ಬನ್ನಿ ಏನಾದ್ರು ಬೇಕಾ? ಸಾಕಾಯ್ತು, ಫುಲ್ ದೊಡ್ಡಾಗ್ಬಿಟ್ಟೆ. ಸೊ ಗೈಸ್ ಈಗ ಹತ್ತಿರ ಅಯ್ಯೋ ನೀರೇ ಗೊತ್ತು ನಂಗೆ ಔಟೆ ಪೇ ಮಾಡಿ ಇಳಿಸ್ಕೊಡುವ. ನಮ್ಮದು ಸೀಕ್ರೆಟ್ ಪಾರ್ಟಿ ಮುಗಿಸ್ಕೊಂಡು ಹೊರಡ್ತಿದ್ವಿ. ಬನ್ನಿ ಹೊರಡುವ. ಈಗ ಕ್ಲಾಸಿಗೆ ಬಂದಿದ್ದೀನಿ. ಓಕೆ ಅಮ್ಮ, ನೈಸ್ ಆಗ್ಬಿಟ್ಟು ಟುಡೇ ಪಾರ್ಟಿ. ಏನಕ್ಕೆ ಅಂತ ಹೇಳ್ತೀಯಾ? ಓಕೆ ಇವತ್ತು ಪಾರ್ಟಿ ಏನಕ್ಕೆ ಅಂತ ನಿಮಗೆ ಗೊತ್ತಿದ್ದಾರೆ, ಕಮೆಂಟ್ ಮಾಡಿ. ಸೊ ಲೈಫಲ್ಲಿ ಒಳ್ಳೇದು ಕೆಟ್ಟದ್ದು ಆಗೋದು ಬರೋದು ಹೋಗೋದು ಎಲ್ಲ ಬರ್ತಾ ಇರ್ತದೆ. ಸೊ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲನೂ ಮುಂದೆ ಹಾಕ್ಕೊಂಡು ನಾವು ಅಂದ್ಕೊಂಡಿರ್ತಾ ಮಾಡ್ತಾ ಇರಬೇಕು. ಲೈಫಲ್ಲಿ ಅದಕ್ಕೆ ಹೆದರ್ಕೊಬಾರ್ದು. ಲೈಫಲ್ಲಿ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಅಲ್ವಾ ಆಶಿಕ ಕಸಮ? ಇಲ್ಲಿ ನೋಡಿ, ಲೈಫಲ್ಲಿ ಏನೇ ಆಗಲಿ ಜಸ್ಟ್ ಚಿಲ್ ಆ್ಯಂಡ್ ಮೂವ್. ಇವತ್ತು ಒಂದು ಲೈಫಲ್ಲಿ ಲಾಸ್ ಆಗಿದೆ ಅಂತ ಅಂದರೆ ಮುಂದೆ ಲೈಫ್ ಒಳ್ಳೆಯದಾಗುತ್ತೆ ಅಂತ ಬಂದೇ ಬರುತ್ತೆ. ಸೊ ಅದಕ್ಕೆ ನಾನು ಅವತ್ತಾಗಿತ್ತು ಲಾಸ್ನ ರಿಗ್ರೆಟ್ ಫೀಲ್ ಮಾಡಿ ಕೂರಲಿಲ್ಲ. ಲೈಫಲ್ಲಿ ಅದಾಗಿದೆ, ಅದೇ ಒಂದು ಸ್ಟೆಪ್ಪು ಅಂದ್ಕೊಂಡು ಮುಂದೆ ಹೋದೆ. ಸೊ ಇವತ್ತು ಅದಕ್ಕಿಂತ ಒಂದು ಸ್ಟೆಪ್ ತೊಗೊಳ್ಳೋ ಪೊಸಿಷನ್ ದೇವ್ರು ಕೊಟ್ಟಿದ್ದಾರೆ, ಮತ್ತು ನೀವು ಕೊಟ್ಟಿದ್ದೀರ, ನೀವೇ ನಮ್ಮ ದೇವರು. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಸರ್ಪ್ರೈಸು ಒಂದು ಇದು ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಇದಕ್ಕೆ ಏನಕ್ಕೆ ಹಿಂಗೆ ಹೇಳ್ತವ್ರೆ ಅಂತ ಟೈಮ್ ಬರುತ್ತೆ. ಸೊ ಖಂಡಿತವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ, ಯಾರ ಹತ್ರ ಶೇರ್ ಮಾಡ್ಕೊತೀನಿ, ಖಂಡಿತವಾಗ್ಲೂ ನಿಮ್ಮ ಹತ್ರ ಹೇಳ್ತೀನಿ. ಗೈಸ್ ಇವತ್ತಿನ ನಮ್ಮ ಸರ್ಪ್ರೈಸ್ ಪಾರ್ಟಿಯ ಮಿನಿ ವ್ಲಾಗ್ ಬೇರೆ ಮಾಡ್ತೀನಿ, ಅದೇ ಬೈಕ್ ಬರುತ್ತೆ ಗೈಸ್. ಸರ್ಪ್ರೈಸ್ ವ್ಲಾಗು ಇವತ್ತೇ ಆಗಿತ್ತು, ಇಷ್ಟ ಆಗಿತ್ತು. ಗೈಸ್ ಇವತ್ತು ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಯಾರೂ ಮಾಡ್ತಿಲ್ಲ ಗೈಸ್. ನೀವು ಕಮೆಂಟ್ ಆದರೂ ಮಾಡಬೇಕು. ಒಬ್ಬರು ಕಮೆಂಟ್ ಮಾಡಲಿಲ್ಲ ನನಗೆ. ನಾನು ನೋಡಿದ್ದೀನಿ ಇಷ್ಟು ದಿವಸದಲ್ಲಿ ಈ ಥರ ವ್ಲಾಗ್ ಮಾಡಿ, ಈ ಥರ ಕಂಟೆಂಟ್ ಮಾಡಿ, ಇದು ಬೇಕು ಯಾರೂ ಕಮೆಂಟ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಕಮೆಂಟ್ ಮಾಡ್ತೀರ, ನನಗೂ ಇದರ ಏನಾದ್ರು ಒಳ್ಳೊಳ್ಳೆ ವ್ಲಾಗ್ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ, ಲೈಫಲ್ಲಿ ಏನಂತ ಬರುತ್ತೆ. ಸೊ ಪ್ಲೀಸ್ ಬೇಗ ಆದಷ್ಟು ಕಮೆಂಟ್ ಮಾಡಿ. ಓಕೆ ಇದ್ರಾಗ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೇಳ್ತಾ ಈ ವ್ಲಾಗ್ನ ಹೆಂಗೆ ಮಾಡ್ತಿದ್ದೀನಿ. ಲವ್ ಯು ಟಿಲ್ ಅಂಡ್ ಟೇಕ್ ಕೇರ್. ಬಾಯ್ ಗೈಸ್, ಬಾಯ್.